ಜೊತೆಗೆ ಇನ್ನೊಂದು ವಿಚಾರ ನೀವು ನನ್ನ ಜೊತೆ ಹೇಳ್ಕೊಂಡ್ರಿ, ಶಂಕರ್ ಗುರು ಅವ್ರ ಜೊತೆ ಹಾಡುವಂತ ಒಂದು ಅವಕಾಶನೂ ಇತ್ತು, ಅದು ಮಿಸ್ ಆಯ್ತು. ಆ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹಾಡಿದ್ಮೇಲೆ ಒಂದು 4-5 ತಿಂಗಳಾಗಿರ್ಬೇಕು. ಶಂಕರ್ ಗುರು ಪಿಕ್ಚರ್ಗೆ ಫೋನ್ ಮಾಡಿದ್ರು, ನಾಳಿದ್ದಿರೋ ರೆಕಾರ್ಡಿಂಗ್ ಇದೆ, ನೀವು ಹೊರಟು ಬಂದ್ಬಿಡಿ ಅಂತ ಅಂದ್ಬಿಟ್ಟು ಮಾರನೇ ದಿವಸ ನಾವು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಲಗೇಜು ತಗೊಂಡು ಇಳಿತಾ ಇದ್ವಿ. ಫೋನ್ ಬಂತು, ಲ್ಯಾಂಡ್ ಫೋನು. ರೆಕಾರ್ಡಿಂಗ್ ಪೋಸ್ಟ್ಪೋನ್ ಆಗಿದೆ, ಯಾವಾಗ ಅಂತ ಡೇಟ್ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು ಶುಕ್ರವಾರ ನೋಡಿದ್ರೆ ರಾಜ್ಕುಮಾರ್ ಜೊತೆಲಿ ವಾಣಿ ಹಾಡಾಗಿದೆ ಅಂತ ಅಂದ್ಬಿಟ್ಟು ಬಂದಿತ್ತು. ಮಧ್ಯದ ಅರೇಂಜರ್ಸ್ ಯಾರೋ ರಾಜಕೀಯ ಮಾಡಿ ಕೆಡಿಸಿದ್ದಾರೆ. ಆವಾಗ್ಲೂ ಹಾಗೆ ರಾಜಕೀಯ ಇತ್ತ? ಯಾವಾಗ್ಲ ಪ್ರಪಂಚ ಹುಟ್ಟಿದಾಗಿಂದಲ ಈ ನಾನೇ ಬದುಕಬೇಕು ಅನ್ನೋ ಸ್ವಾರ್ಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಮ್ಮ. ಅದು ಈಗ ನಮ್ಮ ಕಾಲದಲ್ಲಿ ಒಬ್ಬರನ್ನ ಹೊಸಬರನ್ನ ಬಿಡಬಾರ್ದು ಅನ್ನೋದಿತ್ತು. ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನೇ ಬದುಕಬೇಕು, ನಾನೇ ಚೆನ್ನಾಗಿರಬೇಕು ಅನ್ನೋದು ಇದೆ. ಸಂಸಾರದಲ್ಲಿ 4 ಜನ ಇದ್ದರೂ 4 ಜನದಲ್ಲೂ ಸ್ವಾರ್ಥ ಇರುತ್ತೆ. ಹೌದು.